ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ಟೆಕ್ ಏಷ್ಯನ್ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಇಂಟೆಲ್ ಡೆಸ್ಕ್ಟಾಪ್ ಬೋರ್ಡಲ್ಲಿ ನಿಮಗೆ ಈ ಥರ ಲೈಟ್ಗಳು ಬರ್ತಾ ಇರುತ್ತೆ ನೋಡಿ. ನಿಮಗೆ ಇಲ್ಲಿ ಇದು ಯಾವುದು ಏನು ಅಂತ ಹೇಳಿದ್ರೆ ಸ್ಟ್ಯಾಂಡ್ ಬೈ ಲೈಟ್ ನಿಮಗೆ ಗ್ರೀನ್ ಲೈಟ್ ಆನಲ್ಲಿ ಇರುತ್ತೆ ನಿಮಗೆ, ಬಟ್ ಡೆಸ್ಕ್ಟಾಪ್ ಕಂಪ್ಲೀಟಾಗಿ ನಿಮಗೆ ಆನ್ ಆಗ್ತಾ ಇರಲ್ಲ. ನಿಮಗೆ ಈ ಥರ ಪ್ರಾಬ್ಲಮ್ ಬಂದಾಗ ನಾವು ಹೇಗೆ ಪ್ರಾಬ್ಲಮ್ನ ರಿಸಾಲ್ವ್ ಮಾಡೋದು ಅನ್ನೋದನ್ನು ನಿಮಗೆ ವಿಡಿಯೋದಲ್ಲಿ ತೋರಿಸ್ಕೊಡ್ತೇನೆ. ಅದಕ್ಕೂ ಮುಂಚೆ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಹಾಗೆ ಲೈಕ್ ಮಾಡಿ. ನೋಡಿ, ಇಲ್ಲಿ ಬಂದುಬಿಟ್ಟು ನಿಮಗೆ ಗ್ರೀನ್ ಸ್ಟ್ಯಾಂಡ್ ಬೈ ಲೈಟ್ ಬರ್ತಾಯಿದೆ, ಬಟ್ ಸಿಸ್ಟಮ್ಸ್ ಯಾವುದು ಆನ್ ಆಗ್ತಾಯಿಲ್ಲ. ಈ ಥರ ಕಂಡೀಷನಲ್ಲಿ ನೀವು ಏನು ಮಾಡಬೇಕು ಅಂತ ಹೇಳಿದ್ರೆ, ಫಸ್ಟು ನೀವು ಡೆಸ್ಕ್ಟಾಪಲ್ಲಿ ಅಸೆಂಬಲ್ಡ್ ಆಗಿದೆ ಡಿಸ್ಮೆಂಟಲ್ ಮಾಡಬೇಕಾಗುತ್ತೆ. ಕಂಪ್ಲೀಟಾಗಿ ಡಿಸ್ಮೆಂಟಲ್ ಮಾಡಿಕೊಂಡು ಕೀಬೋರ್ಡು ಮತ್ತು ಮಾನಿಟರ್ ಕನೆಕ್ಟರ್ಸು, ಕೀಬೋರ್ಡು, ಮೌಸು ಏನೇ ಅದರಲ್ಲಿ ನೀವು ಏನೇನು USB ಗಳು ಕನೆಕ್ಟ್ ಮಾಡಿರ್ತೀರ ಎಲ್ಲದನ್ನು ಡಿಸ್ಕನೆಕ್ಟ್ ಮಾಡ್ಕೋಬೇಕಾಗುತ್ತೆ. ಕಂಪ್ಲೀಟಾಗಿ ನೀವು ಡಿಸ್ಕನೆಕ್ಟ್ ಮಾಡಿಕೊಂಡು ನೀವು ಇಲ್ಲಿ ಸಿಮೋಸ್ ಬ್ಯಾಟ್ರಿನ ಸಹ ರಿಮೂವ್ ಮಾಡಬೇಕಾಗುತ್ತೆ. ನೋಡಿ, ಇಲ್ಲಿ ನಾನು ಡಿಬಾಗ್ ಕಾರ್ಡ್ ಹಾಕಿದ್ದೇನೆ, ಬಟ್ ಡಿಬಾಗ್ ಕಾರ್ಡಲ್ಲೂ ಏನಾಗುತ್ತೆ ಅಂದರೆ ಏನೂ ಬರ್ತಾಯಿಲ್ಲ, ಕಂಪ್ಲೀಟಾಗಿ ನಿಮಗೆ ಹೋಗಿದೆ ಇದು. ಇವಾಗ ನೀವು ರ್ಯಾಮ್ನು ಸಹ ರಿಮೂವ್ ಮಾಡಬೇಕಾಗತ್ತೆ. ರ್ಯಾಮೆಲ್ಲ ರಿಮೂವ್ ಮಾಡಿಕೊಂಡು ನೀವು ಇದನ್ನು ಚೆಕ್ ಮಾಡಬೇಕಾಗತ್ತೆ ಸ್ನೇಹಿತರೆ. ನೋಡಿ, ನಾನು ಇವೆಲ್ಲ ರಿಮೂವ್ ಮಾಡಿದ್ದೇನೆ, ರ್ಯಾಮ್ ರಿಮೂವ್ ಮಾಡಿದ್ದೇನೆ. ಆಮೇಲೆ ಫ್ಯಾನ್ ಸಹ ನಿಮಗೆ ಇಲ್ಲಿ ಕನೆಕ್ಟ್ ಮಾಡಿ ಈ ಕಡೆ ಇಟ್ಟಿದ್ದೇನೆ. ನೋಡಿ, ಫ್ಯಾನ್ ಇಲ್ಲಿ ಇಟ್ಟಿದ್ದೇನೆ. ಹಾಗೆ ನಾವು ಇದನ್ನು ಈ ಥರ ಬಂದಾಗ ಏನು ಮಾಡಬೇಕು ಅಂತ ಹೇಳಿದ್ರೆ, ನಾವು ಪವರ್ ಬಟನ್ನ 20 to 30 ಸೆಕೆಂಡ್ನ ನಾವು ಪ್ರೆಸ್ ಮಾಡಿ ಇಟ್ಕೋಬೇಕಾಗತ್ತೆ ಸ್ನೇಹಿತರೆ. ಪ್ರೆಸ್ ಮಾಡಿಕೊಂಡು ನಾವು ಪವರ್ನ ರೀಸೆಟ್ ಮಾಡಬೇಕಾಗತ್ತೆ. ರೀಸೆಟ್ ಮಾಡಿದಾಗ ಈ ಸಿಸ್ಟಮ್ ಆನ್ ಆಗುತ್ತೆ. ಇದು ಪವರ್ ಪ್ರಾಬ್ಲಮಿಂದ ನಿಮಗೆ ಈ ಥರ ಎರರ್ ಬಂದಿರುತ್ತೆ. ನಿಮಗೆ ಈ ಗ್ರೀನ್ ಎರರ್ ಬಂದಿರೋದು ಪವರ್ ಪ್ರಾಬ್ಲಮಿಂದ ಬಂದಿರೋದು. ನೋಡಿ, ಇಲ್ಲಿ ನಿಮಗೆ ಲೈಟ್ ಇದೆಯಲ್ಲ, ನಿಮಗೆ ಇದು ಸ್ಟ್ಯಾಂಡ್ ಬೈ ಲೈಟ್ ಅಂತ ಹೇಳಿ ಇಲ್ಲಿ ನೋಡಿ ಪವರ್ ಕನೆಕ್ಟರ್ ಇದೆಯಲ್ಲ, ಪವರ್ ಕನೆಕ್ಟರ್ ನೀವು ಶಾರ್ಟ್ ಮಾಡಬೇಕಾಗತ್ತೆ. ನೀವು ಇಲ್ಲಿ ಒಂದು 30 ಸೆಕೆಂಡು ನೋಡಿ, 30 ಸೆಕೆಂಡ್ ನೀವು ಶಾರ್ಟ್ಸ್ ಮಾಡಿದಾಗ ನಿಮಗೆ ಇಲ್ಲಿ ಫ್ಯಾನ್ ಸಹ ನಿಮ್ಗೆ ರನ್ ಆಗ್ತಾಯಿದೆ. ನೋಡಿ, ಫ್ಯಾನ್ ರನ್ ಆಗ್ತಾಯಿದೆ. ನೋಡಿ, 30 ಸೆಕೆಂಡ್ ಪ್ರೆಸ್ ಮಾಡಿದಾಗ ನಿಮಗೆ ಇದು ವರ್ಕ್ ಆಗ್ತಾಯಿದೆ. ಇದು ಈ ಥರವಾಗಿ ನೀವು ಪ್ರಾಬ್ಲಮನ್ನು ರಿಸಾಲ್ವ್ ಮಾಡ್ಕೋಬೋದು. ನೋಡಿ, ಇವಾಗ ಕಂಪ್ಲೀಟಾಗಿ ಈ ಬೋರ್ಡ್ ಇವಾಗ ಆನ್ ಆಗಿದೆ. ಇವಾಗ ನೋಡಿ, ಪ್ರೊಸೆಸರು ಸಹ ನಿಮಗೆ ಹೀಟ್ ಆಗ್ತಾಯಿದೆ. ನೋಡಿ, ಪ್ರೊಸೆಸರು ಹೀಟ್ ಆಗ್ತಾಯಿದೆ ನಿಮಗೆ. ಇದು ನೋಡಿ, ಪ್ರೊಸೆಸರ್ ಕಂಪ್ಲೀಟಾಗಿ ಹೀಟ್ ಆಗ್ತದೆ. ಇವಾಗ ಆನ್ ಆಗಿದೆ. ಇದು ಈ ಥರ ಬಂದಾಗ ನಾನು ಹೇಳಿದ್ರಲ್ಲ, ನಿಮಗೆ ಈ ಥರ ಮಾಡಿಕೊಂಡು ನೀವು ಸರ್ವಿಸ್ ಸೆಂಟ್ರಿಗೆ ತೊಗೊಂಡೋಗೋ ಅವಶ್ಯಕತೆ ಇರೋಲ್ಲ. ಇದು ಕಾಮನ್ ಪ್ರಾಬ್ಲಮ್ಮು. ಇದು ಪವರ್ ಫೇಲ್ಯೂರಿಂದ ಈ ಥರ ಪ್ರಾಬ್ಲಮ್ಗಳು ಆಗ್ತಾನೆ ಇರುತ್ತೆ. ಏನಂದರೆ ವೋಲ್ಟೇಜ್ ಫ್ಲಕ್ಚುವೇಷನ್ ಆದಾಗ, ಅಥವಾ ನಿಮ್ಮ ಸಿಸ್ಟಮ್ಮು ಕೂಲಿಂಗ್ ಆಗದೆ ಇರೋದಾಗ, ಈ ಸಮ್ಮರ್ ಸೀಸನ್ ಬಂದುಬಿಟ್ಟು ನಿಮ್ಗೆ ನೋಡಿ ಇವಾಗ ಬೀಪ್ ಸೌಂಡ್ ಬರ್ತದೆ. ರ್ಯಾಮ್ ಇಂಡಿಕೇಷನ್ ತೋರಿಸ್ತದೆ ನಿಮಗೆ ರ್ಯಾಮ್ ಇಲ್ಲ ಅಂತ ಹೇಳಿ. ನೋಡಿ, ಬೀಪ್ ಸೌಂಡ್ ಬರ್ತಾ ಇದೆ. ಕಂಪ್ಲೀಟಾಗಿ ಮದರ್ ಬೋರ್ಡ್ ಇವಾಗ ಬೂಟ್ ಆಗಿದೆ. ಇವಾಗ ಇದು ಈ ರೀತಿಯಾಗಿ ನೀವು ಪ್ರಾಬ್ಲಮ್ ರಿಸಾಲ್ವ್ ಮಾಡ್ಕೋ. ಯಾಕೆಂದರೆ ಸಮ್ಮರ್ ಸೀಸನ್ ಬಂದಾಗ ಏನಾಗುತ್ತೆ ಅಂದರೆ ಸಿಸ್ಟಮ್ ಇದು ಸಿ ಪಿ ಯು ನಿಮಗೆ ಡ್ರೈ ಆದಾಗ ನಿಮ್ಗೆ ಈ ಥರ ಪ್ರಾಬ್ಲಮ್ಗಳು ಬರುತ್ತೆ, ಅಥವಾ ವೋಲ್ಟೇಜಲ್ಲಿ ಫ್ಲಕ್ಚುವೇಷನ್ ಇದಕ್ಕೂ ಸಹ ನಿಮಗೆ ಈ ಥರ ಪ್ರಾಬ್ಲಮ್ಗಳು ಬರುತ್ತೆ. ನೋಡಿ, ಇದು ಏನೋ ಸಿಂಪಲ್ಲು. ನೀವು ಎಲ್ಲ ನೀವು ಡೆಸ್ಕ್ಟಾಪಿಂದ ಮದರ್ ಬೋರ್ಡ್ನ ಡಿಸ್ಮೆಂಟಲ್ ಮಾಡಬೇಕು. ಡಿಸ್ಮೆಂಟಲ್ ಮಾಡಿಕೊಂಡು ಮದರ್ ಬೋರ್ಡಿಗೆ ಏನು ಕನೆಕ್ಟ್ ಆಗಿದೆ, USB ಇರ್ಬೋದು, VGA ಇರ್ಬೋದು, ಮೌಸ್ ಇರ್ಬೋದು, ಎಲ್ಲ ಕನೆಕ್ಟರ್ನ ರಿಮೂವ್ ಮಾಡಿಕೊಂಡು SMPSನ ಸಪ್ರೇಟ್ ಮಾಡಿಕೊಂಡು ಕನೆಕ್ಟ್ ಮಾಡಿಬಿಟ್ಟು ನೀವು ಈ ಸಿಮೋಸ್ ಬ್ಯಾಟ್ರಿನ ಸಹ ರಿಮೂವ್ ಮಾಡ್ಕೋಬೇಕಾಗುತ್ತೆ. ರಿಮೂವ್ ಮಾಡಿಕೊಂಡು ಈ ಪವರ್ ಬಟನ್ನ 30 ಸೆಕೆಂಡ್ನ ನೀವು 20 to 30 ಸೆಕೆಂಡ್ನ ನೀವು ಶಾರ್ಟ್ ಮಾಡಬೇಕಾಗುತ್ತೆ. ಶಾರ್ಟ್ ಮಾಡಿದಾಗ ಕಂಪ್ಲೀಟಾಗಿ ನಿಮಗೆ ಪವರ್ ರೀಸೆಟ್ ಆಗುತ್ತೆ, ನಿಮಗೆ ಬೋರ್ಡ್ ಡಿಸ್ಪ್ಲೇ ಬರುತ್ತೆ. ಇದು ನೋಡಿ, ನಾನು ಇವಾಗ ರ್ಯಾಮ್ ಹಾಕ್ತೀನಿ ಇದಕ್ಕೆ. ನೋಡಿ, ಇದಕ್ಕೆ ನಾವು ಕೂಲಿಂಗ್ ಮಾಡೋಣ. ಫಸ್ಟು ಥರ್ಮಲ್ ಪೇಸ್ಟ್ ಹಾಕೋಣ ಇದಕ್ಕೆ. ನೋಡಿ, ಥರ್ಮಲ್ ಪೇಸ್ಟ್ ಹಾಕಿದ್ದೇನೆ. ಥರ್ಮಲ್ ಪೇಸ್ಟ್ ಹಾಕಿಬಿಟ್ಟು ಇವಾಗ ನಾವು ಫ್ಯಾನ್ನ ಇನ್ಸ್ಟಾಲ್ ಮಾಡೋಣ.
ಇನ್ ಕೇಸ್ ಸಿಮೋಸ್ ಬ್ಯಾಟ್ರಿ ಏನಾದ್ರು ಇದ್ದರೆ ನೀವು ಚೆಕ್ ಮಾಡ್ಕೊಳ್ಳಿ, ಸಿಮೋಸ್ ಬ್ಯಾಟ್ರಿ ಏನು ಪ್ರಾಬ್ಲಮ್ ಇದೆ ಅಂತ ಹೇಳಿ. ಅಂದರೆ ಸಿಮೋಸ್ ವೋಲ್ಟೇಜ್ ಇದೆ ಅಂತ 3.13 ವೋಲ್ಟೇಜ್ ತೋರಿಸ್ತದೆ. ಸಿಮೋಸ್ ಬ್ಯಾಟ್ರಿ ಕ್ಲಿಯರ್ ಆಗಿದೆ, ಚೆನ್ನಾಗಿದೆ ಇದು. ಇನ್ ಕೇಸ್ ಲೋ ವೋಲ್ಟೇಜ್ ಇದ್ದರೆ ಇದನ್ನ ರಿಮೂವ್ ಮಾಡಿಬಿಡಿ. ಇದರಿಂದನೂ ತುಂಬ ಪ್ರಾಬ್ಲಮ್ಗಳು ಬರುತ್ತೆ. ನಿಮಗೆ ನೋ ಡಿಸ್ಪ್ಲೇ ಪ್ರಾಬ್ಲಮ್ ಬರುತ್ತೆ, ಸಿಸ್ಟಮ್ ಡೇಟ್ ಆ್ಯಂಡ್ ಟೈಮ್ ಸೆಟ್ ಆಗೋಲ್ಲ, ಈ ಥರ ಪ್ರಾಬ್ಲಮ್ಗಳು ಬರುತ್ತೆ. ಹಾಗೆ ರ್ಯಾಮನ್ನು ನೀವು ಕ್ಲೀನಾಗಿ ರಬ್ಬರ್ ತೊಗೊಂಡು ಈ ಎಡ್ಜ್ನ ಕ್ಲೀನಾಗಿ ಕ್ಲೀನ್ ಮಾಡ್ಕೊಬಿಡಿ. ಇದನ್ನು ನೋಡಿ, ಕಂಪ್ಲೀಟಾಗಿ ನಾನು ಕ್ಲೀನ್ ಮಾಡಿದ್ದೇನೆ ಇದನ್ನ. ನೋಡಿ, ವಿ ಜಿ ಏನೋ ಕನೆಕ್ಟ್ ಮಾಡಿದ್ದೇನೆ. ಈಗ ನೋಡೋಣ, ಚೆಕ್ ಮಾಡೋಣ ಡಿಸ್ಪ್ಲೇ ಬರುತ್ತೋ ಇಲ್ಲ ಅಂತ ಹೇಳಿ. ನೋಡಿ, ಸ್ಟ್ಯಾಂಡ್ ಬೈ ಲೈಟ್ ಆನ್ ಆಗಿದೆ ನಿಮಗೆ ಇವಾಗ. ಹಾಗೆ ಪವರ್ನ ಆನ್ ಮಾಡೋಣ. ನೋಡಿ, ಆನ್ ಆಯಿತು, ನಿಮಗೆ ರನ್ ಆಗ್ತಾಯಿದೆ. ನೋಡಿ, ಇವಾಗ ಆನ್ ಆಗಿದೆ ನಿಮಗೆ ಡಿಸ್ಪ್ಲೇಯಲ್ಲಿ. ನೋಡಿ, ಡಿಸ್ಪ್ಲೇ ಆನ್ ಆಗ್ತಾ ಇದೆ. ಹಾಂ, ಬರ್ತೀನಿ ಸರ್. ಈ ರೀತಿಯಾಗಿ ನೀವು ಪ್ರಾಬ್ಲಮನ್ನು ರಿಸಾಲ್ವ್ ಮಾಡ್ಕೋಬೋದು, ನೀವು ಮನೆಯಲ್ಲೇ ಮಾಡ್ಕೋಬೋದು. ಅಥವಾ ನೀವೇ ನಿಮಗೇನಾದರೂ ಡೆಸ್ಕ್ಟಾಪ್ ಮತ್ತು ಲ್ಯಾಪ್ಟಾಪ್ ಬಗ್ಗೆ ಏನಾದರೂ ಕಲಿಬೇಕು ಅಂತ ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ನೀವೇ ಸಹ ಈ ವಿಡಿಯೋ ನೋಡಿಕೊಂಡು ನೀವೇ ಕಲಿಬೋದು. ಸಿಂಪಲ್ ಆಗಿರುತ್ತೆ. ನಿಮ್ಗೆ ಹೇಳಿದ್ನಲ್ಲ, ಹೇಗೆ ಇದೆಲ್ಲ ಕಾಮನ್ ಪ್ರಾಬ್ಲಮ್ಗಳು ಈ ಸಮ್ಮರಲ್ಲಿ ಇದೆಲ್ಲ ಕಾಮನ್ ಆಗಿರುತ್ತೆ. ಈ ಥರ ಸ್ಟ್ಯಾಂಡ್ ಬೈ ವೋಲ್ಟೇಜ್ ಸ್ಟಕ್ ಹಾಕೊಂಡಿರುತ್ತೆ, ನಿಮಗೆ ನೋ ಡಿಸ್ಪ್ಲೇ ಬರ್ತಾ ಇಲ್ಲ, ಕಂಪ್ಲೀಟಾಗಿ ಬೋರ್ಡ್ ಡೆಡ್ ಥರ ಕಂಡೀಷನಲ್ಲಿ ಇರುತ್ತೆ ನಿಮಗೆ. ಇದನ್ನ ಯಾವ ರೀತಿ ನಾವು ಇವಾಗ ಪ್ರಾಬ್ಲಮ್ನ ರಿಸಾಲ್ವ್ ಮಾಡಬೇಕು ಅನ್ನೋದು ನಿಮ್ಮ ವಿಡಿಯೋಲಿ ತೋರಿಸ್ಕೊಟ್ಟಿದ್ದೇನೆ. ಅದಕ್ಕೂ ಮುಂಚೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ. ನಾನು ಇವಾಗ ಈ ವಿಡಿಯೋನ ಕಂಪ್ಲೀಟ್ ಮಾಡ್ತಿದ್ದೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.